ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಬ್ರಹ್ಮನು ಹುಡುಗರನ್ನು ಕರುಗಳನ್ನು ಅಪಹರಿಸಿದ್ದನ್ನು ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಬ್ರಹ್ಮದೇವನು ಗೋಕುಲದ ಹುಡುಗರನ್ನು ಕರುಗಳನ್ನು ಅಪಹರಿಸಿದಾಗ ಶ್ರೀಕೃಷ್ಣನು ತಾನೇ ವಿಸ್ತರಿಸಿಕೊಂಡು ಆ ಹುಡುಗರ ಮತ್ತು ಕರುಗಳ ರೂಪದಲ್ಲಿ ಅವರ ಮನೆಗೆ ಹೋದನು. ಮಕ್ಕಳ ತಂದೆ ತಾಯಿಗಳಿಗೆ ಮಕ್ಕಳಲ್ಲಿ ಮತ್ತು ಹಸುಗಳಿಗೆ ಕರುಗಳಲ್ಲಿ ಅತ್ಯಂತ ಪ್ರೀತಿಯು ಉಂಟಾಯಿತು. ಈ ನಿಗೂಢವಾದ ಪ್ರೀತಿಯ ಪ್ರದರ್ಶನದ ಕಾರಣ ಏನಾಗಿರಬಹುದು ಎಂದು ಬಲರಾಮನು ಯೋಚಿಸತೊಡಗಿದನು. ಕೃಷ್ಣನನ್ನು ಪೂಜಾರ್ಹನಾದ ದೇವೋತ್ತಮ ಪರಮಪುರುಷನೆಂದು ಬಲರಾಮನು ತಿಳಿದಿದ್ದನು. ಈ ನಿಗೂಢ ಬದಲಾವಣೆಯು ಕೃಷ್ಣನಿಂದ ಆಗಿರಬೇಕು ಎಂದು ಅವನು ತಿಳಿದನು. ಅವನು ಇದನ್ನು ಕೃಷ್ಣ ನಡೆಸಿದ, ನಾನು ಸಹ ಈ ನಿಗೂಢ ಶಕ್ತಿಯನ್ನು ತಡೆಯಲು ಸಮರ್ಥನಾಗಲಿಲ್ಲ ಎಂದುಕೊಂಡನು. ಹುಡುಗರು ಕರುಗಳು ಕೃಷ್ಣನ ವಿಸ್ತರಣೆಗಳು ಮಾತ್ರ ಎಂದು ಬಲರಾಮನಿಗೆ ಅರ್ಥವಾಯಿತು. ಬಲರಾಮನು ಕೃಷ್ಣನನ್ನು ವಸ್ತುಸ್ಥಿತಿ ಏನು ಎಂದು ಕೇಳಿದ. ಪ್ರೀತಿಯ ಕೃಷ್ಣ, ಪ್ರಾರಂಭದಲ್ಲಿ ನಾನು ಈ ಕರುಗಳು ಹಸುಗಳು ಮತ್ತು ಗೋಪಬಾಲಕರು ಮಹರ್ಷಿಗಳು ದೇವತೆಗಳು ಅಥವಾ ಸಂತರು ಆಗಿರಬಹುದು ಎಂದು ಭಾವಿಸಿದೆ. ಆದರೆ ಈಗ ಇವರೆಲ್ಲ ನಿನ್ನ ವಿಸ್ತರಣೆಗಳೇ ಎಂದು ಕಾಣುತ್ತದೆ. ಅವೆಲ್ಲ ನೀನೇ ಕರುಗಳಾಗಿ ಹಸುಗಳಾಗಿ ಗೋಪಾಲಕ ಹುಡುಗರಾಗಿ ಲೀಲೆಯನ್ನು ಮೆರೆಯುತ್ತಿದ್ದೀಯೆ. ಇದರ ರಹಸ್ಯವೇನು? ಆ ಬಾಲಕರು ಕರುಗಳು ಹಸುಗಳು ಎಲ್ಲ ಎಲ್ಲಿ ಹೋದವು? ಬಾಲಕರು ಕರುಗಳು ಹಸುಗಳಾಗಿ ನಿನ್ನನ್ನೇ ಏಕೆ ವಿಸ್ತರಿಸಿಕೊಳ್ಳುತ್ತಿದ್ದೀಯೆ? ದಯವಿಟ್ಟು ಇದಕ್ಕೆಲ್ಲ ಕಾರಣವನ್ನು ಹೇಳು. ಬಲರಾಮನು ಈ ರೀತಿಯಾಗಿ ಕೇಳಿಕೊಂಡಾಗ ಶ್ರೀಕೃಷ್ಣನು ಅವನಿಗೆ, ಬ್ರಹ್ಮನು ಕರುಗಳನ್ನು ಹುಡುಗರನ್ನು ಕದ್ದದ್ದು ತನ್ನನ್ನೇ ವಿಸ್ತರಿಸಿಕೊಂಡು ಜನರಿಗೆ ನಿಜವಾದ ಹಸುಗಳು ಕರುಗಳು ಮತ್ತು ಹುಡುಗರು ಕಳವಾಗಿದ್ದಾರೆ ಎಂದು ತಿಳಿಯದಂತೆ ತಾನು ಮಾಡಿರುವುದು ಎಲ್ಲವನ್ನು ಸಂಕ್ಷೇಪವಾಗಿ ವಿವರಿಸಿದನು. ಕೃಷ್ಣ ಮತ್ತು ಬಲರಾಮರು ಮಾತನಾಡುತ್ತಿದ್ದಾಗ ಬ್ರಹ್ಮನು ಒಂದು ಕ್ಷಣದ ನಂತರ ಹಿಂದಕ್ಕೆ ಬಂದನು. ಈ ಒಂದು ಕ್ಷಣ ಎಂಬುದು ಬ್ರಹ್ಮನ ಆಯಸ್ಸಿನ ಕಾಲಮಾನದ ಪ್ರಕಾರವಾಗಿತ್ತು. ಬ್ರಹ್ಮನ ಆಯಸ್ಸಿನ ವಿಷಯವು ನಮಗೆ ಭಗವದ್ಗೀತೆಯಲ್ಲಿ ತಿಳಿಯುತ್ತದೆ. ಬ್ರಹ್ಮನ 12 ಗಂಟೆಯು 4 ಯುಗಗಳ ಒಟ್ಟು ಅವಧಿಯ 1,000ದಷ್ಟು. ಹಾಗೆಯೇ ಬ್ರಹ್ಮನ ಒಂದು ಕ್ಷಣವೆಂದರೆ ನಮ್ಮ ಸೌರಮಾನದ ಲೆಕ್ಕಾಚಾರದ ಪ್ರಕಾರ 1 ವರ್ಷ. ಬ್ರಹ್ಮನು ಅವನ ಲೆಕ್ಕಾಚಾರದಲ್ಲಿ ಒಂದು ಕ್ಷಣದ ನಂತರ ತಾನು ಹುಡುಗರನ್ನು ಕರುಗಳನ್ನು ಕದ್ದಿದ್ದರಿಂದ ಏನು ತಮಾಷೆಯಾಗಿದೆ ಎಂದು ನೋಡಲು ಬಂದನು. ಅವನಿಗೆ ತಾನು ಬೆಂಕಿಯೊಡನೆ ಸರಸವಾಡುತ್ತಿದ್ದೇನೆ ಎಂದು ಹೆದರಿಕೆಯೂ ಆಯಿತು. ಏಕೆಂದರೆ ಕೃಷ್ಣನು ಅವನ ಪ್ರಭು. ಅವನು ಕೃಷ್ಣನ ಕರುಗಳನ್ನು ಹುಡುಗರನ್ನು ಕರೆದೊಯ್ದಿದ್ದ. ಅವನಿಗೆ ನಿಜವಾಗಿ ಆತಂಕವಾಗಿತ್ತು. ಆದುದರಿಂದ ಅವನು ಒಂದು ಕ್ಷಣದಲ್ಲಿಯೇ ಹಿಂದಕ್ಕೆ ಬಂದನು. ತಾನು ಹುಡುಗರನ್ನು ಕರುಗಳನ್ನು ಹಸುಗಳನ್ನು ಕದ್ದೊಯ್ದು ತನ್ನ ನಿಗೂಢ ಶಕ್ತಿಯ ಪ್ರಭಾವದಿಂದ ಅವರೆಲ್ಲ ನಿದ್ರೆ ಮಾಡುವಂತೆ ಮಾಡಿದೆ ಎಂದು ಖಂಡಿತವಾಗಿದ್ದರೂ ಹುಡುಗರು ಕರುಗಳು ಹಸುಗಳು ತಾನು ಅವರನ್ನು ಮೊದಲು ನೋಡಿದಾಗ ಆಡುತ್ತಿದ್ದಂತೆಯೇ ಈಗಲೂ ಕೃಷ್ಣನ ಜೊತೆ ಆಡುತ್ತಿದ್ದುದನ್ನು ಕಂಡನು. ಬ್ರಹ್ಮನು ಈ ರೀತಿಯಾಗಿ ಯೋಚಿಸಿದನು, ಹುಡುಗರನ್ನು ಕರುಗಳನ್ನು ಹಸುಗಳನ್ನು ನಾನು ಕರೆದೊಯ್ದೆ. ಅವರೆಲ್ಲರೂ ಇನ್ನೂ ನಿದ್ರೆ ಮಾಡುತ್ತಿದ್ದಾರೆ ಎಂದು ನನಗೆ ಗೊತ್ತು. ಆದರೆ ತಹುದೇ ಕರುಗಳು ಹಸುಗಳು ಹುಡುಗರು ಕೃಷ್ಣನೊಡನೆ ಆಟವಾಡುತ್ತಿರುವುದು ಹೇಗೆ? ಅವುಗಳಿಗೆ ನಿಗೂಢ ಶಕ್ತಿಯ ಪ್ರಭಾವವು ತಟ್ಟುವುದಿಲ್ಲವೇ? ಇಡೀ 1 ವರ್ಷ ಅವು ಕೃಷ್ಣನೊಡನೆ ಆಡುತ್ತಿರುವವೇ? ಇವರೆಲ್ಲ ಯಾರು? ಇವರ ಮೇಲೆ ತನ್ನ ನಿಗೂಢ ಶಕ್ತಿಯ ಪರಿಣಾಮ ಏಕೆ ಆಗಲಿಲ್ಲ ಎಂದು ಅರ್ಥ ಮಾಡಿಕೊಳ್ಳಲು ಬ್ರಹ್ಮನು ಪ್ರಯತ್ನಿಸಿದನು. ಅವನ ಶಕ್ತಿಯ ಪ್ರಭಾವವು ಕತ್ತಲಲ್ಲಿ ಹಿಮದಂತೆ ಅಥವಾ ಹಗಲಿನಲ್ಲಿ ಮಿಂಚುಹುಳದಂತೆ ಕಾಣುತ್ತಿತ್ತು. ರಾತ್ರಿಯ ಕತ್ತಲಲ್ಲಿ ಮಿಂಚುಹುಳವು ತನ್ನ ಬೆಳಕನ್ನು ತೋರಿಸಬಲ್ಲದು. ಒಂದು ಗುಡ್ಡದ ಮೇಲಾಗಲಿ ನೆಲದ ಮೇಲಾಗಲಿ ಶೇಖರವಾದ ಹಿಮವು ಹಗಲಲ್ಲಿ ಹೊಳೆಯಬಲ್ಲದು. ಆದರೆ ರಾತ್ರಿಯಲ್ಲಿ ಹಿಮಕ್ಕೆ ಬೆಳ್ಳಿಯ ಕಾಂತಿಯಂತಹ ಕಾಂತಿ ಇರುವುದಿಲ್ಲ. ಹಗಲಿನಲ್ಲಿ ಮಿಂಚುಹುಳವು ಹೊಳೆಯಲಾರದು. ಕೃಷ್ಣನ ಶಕ್ತಿಯ ಮುಂದೆ ಬ್ರಹ್ಮನ ಅಲ್ಪಶಕ್ತಿಯು ಹೀಗೆಯೇ ಇದ್ದಿತು. ಅದು ಆ ಹಿಮದಂತೆ ಅಥವಾ ಮಿಂಚುಹುಳದಂತೆ ಇದ್ದಿತು. ಅಲ್ಪ ನಿಗೂಢ ಶಕ್ತಿಯ ಮನುಷ್ಯನು ಇನ್ನೂ ಹೆಚ್ಚಿನ ಶಕ್ತಿಯ ಮುಂದೆ ತನ್ನ ಸಾಮರ್ಥ್ಯವನ್ನು ತೋರಿಸಲು ಬಯಸಿದರೆ ಅವನು ತನ್ನ ಪ್ರಭಾವವನ್ನೇ ಕಡಿಮೆ ಮಾಡಿಕೊಳ್ಳುತ್ತಾನೆ, ಹೆಚ್ಚು ಮಾಡಿಕೊಳ್ಳುವುದಿಲ್ಲ. ಬ್ರಹ್ಮನಂತಹ ಮಹಾವ್ಯಕ್ತಿಯು ಕೃಷ್ಣನ ಮುಂದೆ ತನ್ನ ಶಕ್ತಿಯನ್ನು ತೋರಿಸಲು ಹೊರಟಾಗ ಹಾಸ್ಯಾಸ್ಪದನಾದನು. ತನ್ನ ಶಕ್ತಿಯ ವಿಷಯದಲ್ಲಿಯೇ ಬ್ರಹ್ಮನಿಗೆ ಗೊಂದಲವಾಯಿತು. ಅವರೆಲ್ಲ ನಿಜವಾದ ಹುಡುಗರು ಹಸುಗಳು ಮತ್ತು ಕರುಗಳು ಅಲ್ಲವೆಂದು ಬ್ರಹ್ಮನಿಗೆ ಮನದಟ್ಟು ಮಾಡಲು ಕೃಷ್ಣನೊಡನೆ ಆಡುತ್ತಿದ್ದ ಹುಡುಗರು ಹಸುಗಳು ಮತ್ತು ಕರುಗಳಿಗೆ ವಿಷ್ಣುವಿನ ರೂಪವನ್ನು ಕೊಟ್ಟನು. ವಾಸ್ತವವಾಗಿ ನಿಜವಾದ ಹುಡುಗರು ಮತ್ತು ಪ್ರಾಣಿಗಳು ಬ್ರಹ್ಮನ ನಿಗೂಢ ಶಕ್ತಿಯ ಪ್ರಭಾವದಿಂದ ನಿದ್ರಿಸುತ್ತಿದ್ದರು. ಆದರೆ
ಬ್ರಹ್ಮನು ನೋಡಿದವರು ಕೃಷ್ಣನ ಅಥವಾ ವಿಷ್ಣುವಿನ ವಿಸ್ತರಣೆಗಳು. ವಿಷ್ಣುವು ಕೃಷ್ಣನ ವಿಸ್ತರಣೆ. ಆ ದೇವರಿಂದ ವಿಷ್ಣುವಿನ ರೂಪಗಳು ಬ್ರಹ್ಮನಿಗೆ ಕಾಣಿಸಿಕೊಂಡವು. ವಿಷ್ಣು ರೂಪಗಳಿಗೆಲ್ಲ ನೀಲಿ ಬಣ್ಣ, ಪೀತಾಂಬರ ಉಡುಗೆ. ಅವರೆಲ್ಲರಿಗೂ 4 ಕೈಗಳಿದ್ದವು. ಚಕ್ರ, ಶಂಖ, ಗದಾ, ಪದ್ಮಗಳಿಂದ ಶೋಭಿಸುತ್ತಿದ್ದರು. ಅವರ ಶಿರಗಳ ಮೇಲೆ ಹೊಳೆಯುತ್ತಿದ್ದ ಬಂಗಾರದ ಆಭರಣಗಳ ಕಿರೀಟಗಳು. ಅವರು ಮುತ್ತುಗಳನ್ನು, ಕರ್ಣಾಭರಣಗಳನ್ನು ಧರಿಸಿದ್ದರು. ಸೊಂಟಕ್ಕೆ ಪುಷ್ಪಗಳ ಹಾರವನ್ನು ಧರಿಸಿದ್ದರು. ಅವರ ಎದೆಗಳ ಮೇಲೆ ಶ್ರೀವತ್ಸದ ಗುರುತು. ಅವರ ತೋಳುಗಳಿಗೆ ತೋಳಬಂದಿಗಳು ಮತ್ತಿತರ ಒಡವೆಗಳು. ಅವರ ಕುತ್ತಿಗೆಗಳು ಶಂಖದಂತೆ ನುಣುಪಾಗಿದ್ದವು. ಅವರ ಕಾಲುಗಳನ್ನು ಗೆಜ್ಜೆಗಳು ಅಲಂಕರಿಸಿದ್ದವು. ಅವರ ನಡುಗಳಿಗೆ ಬಂಗಾರದ ಪಟ್ಟಿ ಮತ್ತು ಅವರ ಕೈಬೆರಳುಗಳಿಗೆ ಉಂಗುರಗಳು. ವಿಷ್ಣುವಿನ ಇಡೀ ದೇಹದ ಮೇಲೆ ಅವನ ಚರಣಕಮಲಗಳಿಂದ ನೆತ್ತಿಯವರೆಗೆ ನವತುಳಸೀದಳವನ್ನು ಹಾಕಲಾಗಿತ್ತು. ವಿಷ್ಣು ರೂಪಗಳ ಮುಖ್ಯವಾದ ಇನ್ನೊಂದು ಲಕ್ಷಣವೆಂದರೆ ಅವರೆಲ್ಲರಿಗೆ ಅಲೌಕಿಕ ಸೌಂದರ್ಯವಿತ್ತು. ಅವರ ಮಂದಹಾಸವು ಬೆಳದಿಂಗಳಿನಂತಿತ್ತು. ಅವರ ಕಣ್ಣೋಟವು ಉಷಕ್ಕಾಲದಂತಿತ್ತು. ಅನೇಕ ದೇವತೆಗಳು ಶ್ರೀವಿಷ್ಣುವನ್ನು ಸುತ್ತುಗಟ್ಟಿ ನರ್ತನ ಮಾಡುತ್ತಿದ್ದುದನ್ನು ಬ್ರಹ್ಮನು ಕಂಡನು. ಅವರು ಹಲವು ಬಗೆಯ ಸಂಗೀತಕ್ಕೆ ಸರಿಯಾಗಿ ಕುಣಿಯುತ್ತಿದ್ದರು. ಅವರೆಲ್ಲರೂ ಶ್ರೀವಿಷ್ಣುವನ್ನು ಪೂಜಿಸುತ್ತಿದ್ದರು. ಸಣ್ಣ ಅಣುವಿನಂತೆ ಆಗುವ ಅಣಿಮಾಸಿದ್ಧಿಯಿಂದ ಪ್ರಾರಂಭಿಸಿ ಬ್ರಹ್ಮಾಂಡದಂತೆ ಅನಂತವಾಗುವ ಗರಿಮಾಸಿದ್ಧಿಯವರೆಗೆ ಆ ಎಲ್ಲ ವಿಷ್ಣು ರೂಪಗಳು ಪರಿಪೂರ್ಣವಾಗಿದ್ದದನ್ನು ಬ್ರಹ್ಮನು ಕಂಡನು. ತನ್ನನ್ನು ಹಸುಗಳು, ಕರುಗಳು ಮತ್ತು ಬಾಲಕರಾಗಿ ಮಾರ್ಪಡಿಸಿಕೊಂಡಿದ್ದುದರಲ್ಲಿ ತಾನು ವಿಷ್ಣು ಶಕ್ತಿಯನ್ನು ಹೇಗೆ ತೋರಿಸಿಕೊಡುತ್ತಿದ್ದೇನೆ ಎನ್ನುವುದನ್ನು ಕಾಣದೆ ಹೋದ ಬ್ರಹ್ಮನ ವಿಷಯದಲ್ಲಿ ಶ್ರೀಕೃಷ್ಣನಿಗೆ ಕರುಣೆ ಬಂದಿತು. ವಿಷ್ಣು ವಿಸ್ತರಣೆಯನ್ನು ಪೂರ್ಣವಾಗಿ ತೋರುತ್ತಲೇ ಇದ್ದಕ್ಕಿದ್ದಂತೆ ಆ ದೃಶ್ಯವನ್ನು ಮರೆಮಾಡಲು ಯೋಗಮಾಯೆಯ ತೆರೆಯನ್ನು ಎಳೆದನು. ಬ್ರಹ್ಮನು ಸಾಮಾನ್ಯವಾದ ಬದ್ಧ ಆತ್ಮವಲ್ಲ. ಅವನು ಎಲ್ಲ ದೇವತೆಗಳಿಗಿಂತ ಬಹುಶ್ರೇಷ್ಠನಾದವನು. ಆದರೂ ಅವನಿಗೆ ದೇವೋತ್ತಮ ಪರಮಪುರುಷನು ತೋರಿಸಿದ್ದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಕೃಷ್ಣನು ತಾನಾಗಿಯೇ ತನ್ನ ಶಕ್ತಿಯನ್ನು ಇನ್ನಷ್ಟು ತೋರಿಸಲಿಲ್ಲ. ಬದ್ಧ ಆತ್ಮಕ್ಕೆ ಗೊಂದಲವಾಗುವುದಷ್ಟೇ ಅಲ್ಲ, ಅದಕ್ಕೆ ಏನೂ ಅರ್ಥವಾಗುವುದಿಲ್ಲ. ಬ್ರಹ್ಮನಿಗೆ ಗೊಂದಲವು ಹೆಚ್ಚುತ್ತಾ ಹೋಗದಂತೆ ಯೋಗಮಾಯೆಯ ತೆರೆಯನ್ನು ಎಳೆಯಲಾಯಿತು. ಬ್ರಹ್ಮನಿಗೆ ಗೊಂದಲವು ಕೊನೆಯಾದಾಗ ಅವನು ಸಾವಿನಿಂದ ಎಚ್ಚೆತ್ತವನಂತೆ ಕಂಡನು ಮತ್ತು ಬಹು ಕಷ್ಟದಿಂದ ಕಣ್ಣುಗಳನ್ನು ತೆರೆದನು. ಹೀಗೆ ಆತನು ಸಾಮಾನ್ಯ ಕಣ್ಣುಗಳಿಂದ ಅನಂತ ಬ್ರಹ್ಮಾಂಡವನ್ನು ಕಾಣಲು ಸಾಧ್ಯವಾಯಿತು. ಎಲ್ಲ ಜೀವಿಗಳ ಆಧಾರವಾದ ಮತ್ತು ಮರಗಳಿಂದ ತುಂಬಿ ಹೋದ ಪರಮ ಭವ್ಯ ವೃಂದಾವನವನ್ನು ಸುತ್ತಲೂ ಕಂಡನು. ವೃಂದಾವನದ ಅಲೌಕಿಕ ನಾಡನ್ನು ಅವನು ಮೆಚ್ಚಿಕೊಂಡನು. ಅದರಲ್ಲಿರುವ ಜೀವಿಗಳು ಸಾಮಾನ್ಯ ಸ್ವಭಾವವನ್ನು ಮೀರಿದವರು. ವೃಂದಾವನದ ಕಾಡಿನಲ್ಲಿ ಹುಲಿಗಳಂತಹ ಕ್ರೂರ ಪ್ರಾಣಿಗಳು, ಜಿಂಕೆಗಳು ಮತ್ತು ಮನುಷ್ಯರೊಡನೆ ಶಾಂತವಾಗಿ ಬದುಕುತ್ತಿದ್ದವು. ವೃಂದಾವನದಲ್ಲಿ ದೇವೋತ್ತಮ ಪರಮಪುರುಷನು ಇದ್ದುದರಿಂದ ಆ ಸ್ಥಳವು ಬೇರೆಲ್ಲ ಸ್ಥಳವನ್ನು ಮೀರಿತ್ತು. ಅಲ್ಲಿ ಕಾಮ ಮತ್ತು ಅತ್ಯಾಸೆಗಳಿಲ್ಲ. ಹೀಗೆ ದೇವೋತ್ತಮ ಪರಮಪುರುಷನು ಪುಟ್ಟ ಗೋಪಾಲಕನ ಪಾತ್ರವನ್ನು ನಿರ್ವಹಿಸುತ್ತಿದ್ದುದನ್ನು ಬ್ರಹ್ಮನು ಕಂಡನು. 1 ವರ್ಷದ ಹಿಂದೆ ಅವನ ಸ್ನೇಹಿತರು ಹಸುಗಳು, ಕರುಗಳು ಮಾಯವಾದಾಗ ಅವನು ಮಾಡುತ್ತಿದ್ದಂತೆಯೇ ಈಗಲೂ ಆ ಪುಟ್ಟ ಮಗುವು ಎಡಗೈಯಲ್ಲಿ ಸ್ವಲ್ಪ ಆಹಾರವನ್ನಿಟ್ಟುಕೊಂಡು ಅವರನ್ನೆಲ್ಲ ಹುಡುಕುತ್ತಿದ್ದುದನ್ನು ಬ್ರಹ್ಮನು ಕಂಡನು. ಕೂಡಲೇ ಬ್ರಹ್ಮನು ತನ್ನ ಹಂಸವಾಹನದಿಂದ ಇಳಿದು ಒಂದು ಚಿನ್ನದ ದಂಡದಂತೆ ಭಗವಂತನ ಮುಂದೆ ಬಿದ್ದನು. ಗೌರವವನ್ನು ತೋರಿಸುವುದಕ್ಕೆ ವೈಷ್ಣವರು ಬಳಸುವ ಪದ ದಂಡವತ್. ಹೀಗೆಂದರೆ ದಂಡದಂತೆ ಬೀಳುವುದು ಎಂದರ್ಥ. ಶ್ರೇಷ್ಠ ವೈಷ್ಣವನಿಗೆ ಅವನ ಮುಂದೆ ದೇಹವನ್ನು ದಂಡದಂತೆ ಮಾಡಿಕೊಂಡು ನಮಸ್ಕರಿಸಿ ಗೌರವವನ್ನು ತೋರಿಸಬೇಕು. ಬ್ರಹ್ಮನು ಗೌರವವನ್ನು ಸೂಚಿಸಲು ಪ್ರಭುವಿನ ಮುಂದೆ ದಂಡದಂತೆ ಪ್ರಣಾಮ ಮಾಡಿದನು. ಬ್ರಹ್ಮನಿಗೆ ಸುವರ್ಣದ ಮೈಬಣ್ಣವಾದ್ದರಿಂದ ಅವನು ಶ್ರೀಕೃಷ್ಣನ ಮುಂದೆ ಪ್ರಣಾಮ ಮಾಡಿದಾಗ ಬಂಗಾರದ ದಂಡದಂತೆ ಕಾಣುತ್ತಿದ್ದನು. ಬ್ರಹ್ಮನ ಶಿರಗಳ ಮೇಲೆ 4 ಕಿರೀಟಗಳು ಶ್ರೀಕೃಷ್ಣನ ಚರಣಕಮಲಗಳನ್ನು ಸ್ಪರ್ಶಿಸಿದವು. ಅತ್ಯಂತ ಸಂತೋಷದ ಕಾರಣದಿಂದ ಬ್ರಹ್ಮನು ಕಂಬನಿಯನ್ನು ಸುರಿಸಲು ಪ್ರಾರಂಭಿಸಿದನು. ಅವನು ಶ್ರೀಕೃಷ್ಣನ ಚರಣಕಮಲಗಳನ್ನು ತನ್ನ ಕಣ್ಣೀರಿನಿಂದ ತೊಳೆದನು. ಭಗವಂತನ ಅದ್ಭುತ ಕಾರ್ಯಗಳನ್ನು ಸ್ಮರಿಸಿಕೊಂಡಂತೆ ಅವನು ಶ್ರೀಕೃಷ್ಣನ ಪಾದಪದ್ಮಗಳಿಗೆ ನಮಸ್ಕಾರ ಮಾಡಿದನು. ಬಹುಹೊತ್ತು ನಮಸ್ಕಾರ ಮಾಡುತ್ತಲೇ ಇದ್ದು ಬ್ರಹ್ಮನು ಎದ್ದು ನಿಂತು ಕೈಗಳಿಂದ ಕಣ್ಣುಗಳನ್ನು ಉಜ್ಜಿಕೊಂಡನು. ಭಗವಂತನನ್ನು ತನ್ನ ಕಣ್ಣ ಮುಂದೆ ಕಂಡು ನಡುಗುತ್ತಾ ಅವನು ಬಹುಗೌರವ, ದೈನ್ಯ ಮತ್ತು ಒಂದೇ ಮನಸ್ಸು ಇವುಗಳಿಂದ ಪ್ರಾರ್ಥನೆಯನ್ನು ಪ್ರಾರಂಭಿಸಿದನು. ನನ್ನ ಪ್ರೀತಿಯ ಪ್ರಭುವೇ, ನೀನೊಬ್ಬನೇ ಪೂಜ್ಯನಾದ ದೇವೋತ್ತಮ ಪರಮಪುರುಷನು. ಆದ್ದರಿಂದ ನಿನ್ನನ್ನು ಸುಪ್ರೀತಗೊಳಿಸಲು ನನ್ನ ದೀನ ಪ್ರಣಾಮಗಳನ್ನೂ ಪ್ರಾರ್ಥನೆಗಳನ್ನೂ ಅರ್ಪಿಸುತ್ತಿದ್ದೇನೆ. ನಿನ್ನ ದೇಹವು
ನೀರು ತುಂಬಿದ ಮೋಡಗಳ ಬಣ್ಣವನ್ನು ಹೊಂದಿದೆ. ನಿನ್ನ ಪೀತಾಂಬರದಿಂದ ಹೊರಸೂಸುತ್ತಿರುವ ವಿದ್ಯುತ್ ಪ್ರಭೆಯಿಂದ ನೀನು ಹೊಳೆಯುತ್ತಿದ್ದೀಯೆ. ಬ್ರಹ್ಮನು ಶ್ರೀಕೃಷ್ಣನ ಕುರಿತಾಗಿ ಮಾಡಿದ ಪ್ರಾರ್ಥನೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.